ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತಾರಾಸ್ ಕಾರ್ನರ್. ಸೊ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನನ್ನ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಹೌದು, ನಾನು ಹೋಗ್ತಾ ಇರೋದು ಶ್ರೀಕಾಳಹಸ್ತಿಗೆ. ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹೇಗೋ ಆಂಧ್ರ ಪ್ರದೇಶಲ್ಲಿ ಶ್ರೀಕಾಳಹಸ್ತಿ ಕೂಡ ಹಾಗೆ. ತಿರುಪತಿಗೆ ಹೋದವರು ಯೂಶಲಿ ಶ್ರೀಕಾಳಹಸ್ತಿಗೆ ಹೋಗಿ ವಾಪಸ್ ಬರೋದಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನಾನು ಊಬರ್ ಬುಕ್ ಮಾಡಿಕೊಂಡು ಇವಾಗ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ. ಶ್ರೀಕಾಳಹಸ್ತಿಗೆ ನೀವು ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು, ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಂಡ್ ತಿರುಪತಿವರೆಗೂ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ನೀವು ಬಸ್ನ ಬೇಕಾದರೂ ತಗೋಬೋದು. ಡೈಲಿ ಬೆಂಗಳೂರಿಂದ ಶ್ರೀಕಾಳಹಸ್ತಿಗೆ ಶೇಷಾದ್ರಿಪುರಂ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ. ಬಟ್ ನೀವು ಟ್ರೈನಲ್ಲಿ ಹೋಗ್ಬೇಕಂದ್ರೆ 1 ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿರಬೇಕು, ಇಲ್ಲಾಂದರೆ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಟಿಕೆಟ್ ಸಿಗಲಿಲ್ಲ, ಅದಕ್ಕೆ ನಾನು ಅರ್ಜೆಂಟಲ್ಲಿ KSRTC ವೆಬ್ಸೈಟಲ್ಲಿ ರಾಜಹಂಸನ ಬುಕ್ ಮಾಡಿದ್ದು. ಒಂದು ದಿನದ ಹಿಂದೆ ನಾನು ರಾಜಹಂಸನ ಬುಕ್ ಮಾಡಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 18ರಲ್ಲಿ ನಿಮಗೆ ತಿರುಪತಿ, ಶ್ರೀಕಾಳಹಸ್ತಿ, ಚಿತ್ತೂರು, ವಿಜಯವಾಡ ಹೋಗೋ ಬಸ್ಗಳು ಸಿಗುತ್ತೆ. ಸೊ ಬಸ್ ಹತ್ತೋದಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿನ ತಿಂದ್ಕೊಂಡು ನಾವು ರಾಜಹಂಸನ ಹತ್ತಿದ್ವಿ. ಅದಾದಮೇಲೆ ನೀವು ಐರಾವತ ಕ್ಲಬ್ ಕ್ಲಾಸ್ ಕೂಡ ನೀವು ಬುಕ್ ಮಾಡ್ಬೋದು. ಈಸಿಯಾಗಿ KSRTC ವೆಬ್ಸೈಟಲ್ಲಿ ನೀವು ಎಲ್ಲ ಬಸ್ಗಳನ್ನ ಬುಕ್ ಮಾಡ್ಕೋಬೋದು. ಸೊ ಬಸ್ ಹೊರಡೋಕ್ಕಿಂತ ಮುಂಚೆ ಒಂದ್ಸರಿ ಕಾಲ್ ಕೂಡ ಮಾಡ್ತಾರೆ. ಕರೆಕ್ಟಾಗಿ 9:40ಕ್ಕೆ ಮೆಜೆಸ್ಟಿಕ್ನ ಬಿಟ್ಟರು. ಸೊ ಪರ್ ಪರ್ಸನ್ ಬಂದುಬಿಟ್ಟು 550 ರೂಪಾಯಿ ಆಗುತ್ತೆ ಫಾರ್ ರಾಜಹಂಸ. ಐರಾವತ ಕ್ಲಬ್ ಕ್ಲಾಸ್ಗೆ 600 ರೂಪಾಯಿನೋ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. 600-650ಕ್ಕೆ ನೀವು ಐರಾವತ ಕ್ಲಬ್ ಕ್ಲಾಸ್ನು ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ನಿಲ್ಲಿಸಿದ್ರು. ಆ್ಯಂಡ್ ಇಲ್ಲಿ ಎಲ್ಲ ಕರ್ನಾಟಕದ ಬಸ್ಗಳು ಊಟಕ್ಕೆ ನಿಲ್ಲಿಸ್ತಾರೆ. ಸೊ ಅಲ್ಲೇ ನಮಗೂ ಊಟಕ್ಕೆ ನಿಲ್ಲಿಸಿದ್ರು. ಇದು ಯಾವ ಊರು ಅಂತ ಗೊತ್ತಿಲ್ಲ. ಸೊ ನಾನು, ನನ್ನ ತಮ್ಮ ಹಾಗೂ ನಮ್ಮ ಮಾವನ ಮಗ 3 ಜನನೂ ಊಟ ಮಾಡಿದ್ವಿ. ನಾನು ಜಸ್ಟ್ ಸಿಂಪಲ್ಲಾಗಿ ಮೊಸರನ್ನ ಮತ್ತು ಒಂದು ವಾಟರ್ಮೆಲನ್ ಜ್ಯೂಸನ್ನ ತೊಗೊಂಡಿದ್ದೆ, ಯಾಕಂದರೆ ತುಂಬಾ ಬಿಸಿಲಿತ್ತು ಆಂಧ್ರದಲ್ಲಿ. ಆ್ಯಂಡ್ ನನ್ನ ತಮ್ಮ ಬಂದ್ಬಿಟ್ಟು ಆಂಧ್ರ ಮೀಲ್ಸ್ನ ತೊಗೊಂಡಿದ್ದ, ತುಂಬಾ ಚೆನ್ನಾಗಿತ್ತು. ಬಟ್ ಐ ಫೆಲ್ಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಊಟ ಎಲ್ಲ ಮಾಡಿಕೊಂಡು ನಾವು ಶ್ರೀಕಾಳಹಸ್ತಿನ ರೀಚ್ ಆದ್ವಿ. ನಾವು ಬಸ್ ಇಳಿದ ತಕ್ಷಣವೇ ತುಂಬ ಜನ ಆಟೋದವ್ರು ಬಂದು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಸೊ ನಾವು ಆಟೋ ಹತ್ತೋಕ್ಕಿಂತ ಮುಂಚೆ ಹೇಳೋ ಪ್ರೈಸೇ ಬೇರೆ, ಆಟೋ ಹತ್ತಿದ ಮೇಲೆ ಹೇಳೋ ಪ್ರೈಸೇ ಬೇರೆ. ಸೊ ನಾವು ಇಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಆ್ಯಂಡ್ ದುಡ್ಡನ್ನ ನಾವು ಕರೆಕ್ಟಾಗಿ ಮಾತಾಡಿಬಿಟ್ಟು ಆಟೋ ಹತ್ತಬೇಕು. ಸೊ ನಾವು ಹೋಟೆಲ್ ರೂಮ್ನ ರೀಚ್ ಆದ್ವಿ. ನಾನು booking.comಲ್ಲಿ ಈ ಹೋಟೆಲ್ದು ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಬುಕ್ ಮಾಡಿದೆ. ರೂಮು ಅಷ್ಟೇ ತುಂಬಾ ನೀಟಾಗಿತ್ತು. ಬಟ್ ತುಂಬ ಚಿಕ್ಕ ರೂಮು, ಬಟ್ ನೀಟಾಗಿ ಚೊಕ್ಕದಾಗಿ ಇಟ್ಟಿದ್ರು. ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ರು, TV ಇತ್ತು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂದರೆ ವಾಶ್ರೂಮ್. ಸೊ ನಾನು ವಾಶ್ರೂಮ್ಗೋಸ್ಕರನೇ 1,000 ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಹೋಟೆಲ್ಸ್ನ ಬುಕ್ ಮಾಡ್ತೀನಿ ಎಲ್ಲೇ ಹೋದರೂ. ಸೊ 5 ಗಂಟೆಗೆ ಎದ್ದು ರೆಡಿಯಾಗಿ, ಆ್ಯಂಡ್ ನಮ್ಮ ಹೋಟೆಲ್ದು ಕಿಟಕಿಯಿಂದ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನದ ವ್ಯೂ ಕಾಣಿಸ್ತಾ ಇತ್ತು. ತುಂಬಾ ಪೀಸ್ಫುಲ್ಲಾಗಿತ್ತು ಬೆಳಗ್ಗೆ 5 ಗಂಟೆಗೆ. ಸೊ ನಾವು ಬೆಳಗ್ಗೆ 5 ಗಂಟೆಗೇ ಎದ್ದು ರೆಡಿಯಾಗಿದ್ದು. ಯಾಕಪ್ಪ ಅಂದರೆ 6:30ಗೆ ಟಿಕೆಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಅದೊಂದು ಪಿಂಕ್ ಕಲರ್ ಕುರ್ತಾ ಸೆಟ್ನ ಹಾಕಿದ್ದೀನಿ. ಪಿಂಕ್ ಕಲರ್ ಪರ್ಪಲ್ ಕಲರ್ ಕುರ್ತಾ ಸೆಟ್ ಅಮೆಝಾನಿಂದ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಆ್ಯಂಡ್ ತುಂಬ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಆ್ಯಂಡ್ ನಾನು ದುಪ್ಪಟ್ಟನ ತೆಗೆದುಬಿಟ್ಟೆ, ಯಾಕಂದರೆ ತುಂಬಾ ಬಿಸಿಲು. ಶ್ರೀಕಾಳಹಸ್ತಿಲಿ ದುಪ್ಪಟ್ಟ ಎಲ್ಲ ಹಾಕ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. 6 ಗಂಟೆ ಅಷ್ಟೊತ್ತಿಗೆಲ್ಲ ಫುಲ್ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಯಾಕೆಂದರೆ 6:30ಗೆಲ್ಲ ಟಿಕೆಟ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ 6:45ಕ್ಕೆ ಫಸ್ಟ್ ಪೂಜೆ ಸ್ಟಾರ್ಟಾಗಿ ಹೋಗ್ಬಿಡುತ್ತೆ. ಇಲ್ಲಿ ಬೇಸಿಕಲಿ ರಾಹುಕೇತು ಪೂಜೆನ ಮಾಡ್ತಾರೆ. ಸೊ ಇಲ್ಲಿ ಟಿಕೆಟ್ಸ್ ಬಂದ್ಬಿಟ್ಟು 500 ರೂಪಾಯಿಂದ ಸ್ಟಾರ್ಟ್ ಆಗಿ 5,000ವರೆಗೂ ಇರುತ್ತೆ. ಪೂಜೆ ಎಲ್ಲ ಒಂದೇ, ಬಟ್ ಮಾಡುವಂಥ ಸ್ಥಳ ಏನಿದೆ ಡಿಫ್ರೆಂಟ್ ಆಗಿರುತ್ತೆ. 500 ರೂಪಾಯಿ ಪೂಜೆ ಏನಂದರೆ ಒಂದು ಹಾಲಲ್ಲಿ ಎಲ್ಲರನ್ನೂ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಆ್ಯಂಡ್ 750 ಬಂದ್ಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹತ್ತಿರವಾಗಿ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. 5,000 ರೂಪಾಯಿ ಕೊಟ್ಬಿಟ್ರೆ ನಿಮಗೆ ಗರ್ಭಗುಡಿ ಮುಂದೆನೇ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಮಾಡುವಂಥ ಪೂಜೆ ಒಂದೇ, ಬಟ್ ಮಾಡೋ ಸ್ಥಳ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಒಳಗಡೆ ಫೋನ್ ಎಲ್ಲ ಅಲೋ ಇಲ್ದಿರೋದ್ರಿಂದ UPI ಎಲ್ಲ ವರ್ಕ್ ಆಗಲ್ಲ. ಸೊ ನೀವು ಕ್ಯಾಶ್ನ ಕ್ಯಾರಿ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೌಂಟರ್ ನಂಬರ್ 4ಅಲ್ಲಿ ನಿಮಗೆ 500 ರೂಪೀಸ್ ಟಿಕೆಟ್ ಸಿಗುತ್ತೆ. ಆ್ಯಂಡ್ ಪೂಜೆಗೆ ಏನೇನು ಬೇಕಾಗಿರುತ್ತೋ ಎಲ್ಲ ಐಟಮ್ಸ್ ಕೂಡ ಅವರೇ ಕೊಡ್ತಾರೆ. ಸೊ ಐಟಮ್ಸ್ನ ತೊಗೊಂಡು ನೀವು ಅಲ್ಲೇ ಲೈನ್ ಇರುತ್ತೆ, ಅಲ್ಲಿ ಬರೆದಿರ್ತಾರೆ 500 ರೂಪೀಸ್ ಟಿಕೆಟ್ ಲೈನ್ ಅಂತ, ಅದೇ ಲೈನಲ್ಲಿ ನೀವು ಹೋಗಬೇಕಾಗತ್ತೆ. ಆ್ಯಂಡ್ ಅಲ್ಲೂ ಕೂಡ ಸ್ಕ್ಯಾಮ್ ನಡೆಯೋ ಸಾಧ್ಯತೆ ಇರುತ್ತೆ. ನೀವು ಇನ್ನೂ 100 ರೂಪೀಸ್ ಎಕ್ಸ್ಟ್ರಾ ಕೊಡಿ, ನಿಮಗೆ ಬೇಗ ಬಿಟ್ಬಿಡ್ತೀವಿ ಒಳಗಡೆ, ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ, ನೆಕ್ಸ್ಟ್ ಬಂದ್ಬಿಟ್ಟು 8:50ಕ್ಕೆ 10 ಗಂಟೆಗೆ ಈ ಥರ ಎಲ್ಲ ಎದುರಿಸ್ತಾರೆ. ಅದೇನಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನೀವು 500 ರೂಪಾಯಿ ಟಿಕೆಟ್ ತಗೊಳ್ಳಿ, ನಿಮ್ಮ ಲೈನಲ್ಲಿ ನೀವು ಸೀದಾ ಹೋಗಿ
ಈ ಥರ ಸ್ಕ್ಯಾಮ್ಗೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಸೊ ದರ್ಶನ ಎಲ್ಲ ಮುಗಿಸಿ ಆಚೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಸೊ ಹೋಗ್ಬಿಟ್ಟು ಒಂದು ಎಳ್ನೀರನ್ನ ಕುಡಿದು ಸೀದಾ ಭೋಜನದ ಹಾಲ್ಗೆ ಹೋದ್ವಿ, ಅದೇ ಊಟದ ಹಾಲ್ಗೆ ಹೋದ್ವಿ. ಆ್ಯಂಡ್ ಊಟದ ಹಾಲು ಕೂಡ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಬಾಳೆ ಎಲೆಲಿ ಊಟನ ಹಾಕ್ತಾರೆ. ಊಟನೂ ಕೂಡ ತುಂಬ ರುಚಿಯಾಗಿತ್ತು. ಟೊಮ್ಯಾಟೊ ಚಟ್ನಿ, ಸಕ್ಕರೆ ಪೊಂಗಲ್, ಅನ್ನ ಸಾಂಬಾರು, ಮಜ್ಜಿಗೆ, ರಸಮ್ ಆ್ಯಂಡ್ ಒಂಥರ ಪಲ್ಯ ಇರುತ್ತೆ. ಅನ್ನನೂ ಅಷ್ಟೇ ಬಿಸಿಯಾಗಿ ಇತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಟೊಮ್ಯಾಟೊ ಚಟ್ನಿ ಕೂಡ ಅಷ್ಟೇ ತುಂಬ ಸ್ಪೈಸಿಯಾಗಿ ರೈಸ್ ಜೊತೆ ಇಟ್ ವಾಸ್ ಗೋಯಿಂಗ್ ರಿಯಲಿ ವೆಲ್. ಸೊ ಅದಾದಮೇಲೆ ಸಾಂಬಾರನ್ನ ಹಾಕಿದ್ರು. ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಬೇಳೆ, ಬದನೆಕಾಯಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ತುಂಬ ಶಾಪಿಂಗ್ ಮಾಡೋದಕ್ಕೆ ಶಾಪ್ಸ್ಗಳಿದೆ. ಸೊ ಎಲ್ಲಾದರೂ ಹೋದರೆ ಅಲ್ಲಿ ಏನಾದರೂ ಒಂದು ನೆನಪಿಗೆ ತೊಗೊಂಬರೋದು ಒಂದು ಅಭ್ಯಾಸ. ಸೊ ನಮ್ಮಮ್ಮ ಈ ದೇವರ ಮನೆಗೆ ಹಾಕೋಕ್ಕೆ ತೋರಣಗಳು ನೋಡಿದ್ರು, ಅಲ್ಲಿ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ತೊಗೊಳ್ಳೋಣ ಅಂತ ಹೊರಟ್ವಿ. ಆ್ಯಂಡ್ ಅಲ್ಲಿ ಬಳೆಗಳು ಅಷ್ಟೇ ತುಂಬ ಫೇಮಸ್ ಅನಿಸುತ್ತೆ. ತುಂಬ ಬಳೆಗಳೆಲ್ಲ ಇತ್ತು. ಆ್ಯಂಡ್ ಈ ದೇವ್ರ ಮನೆಗೆ ಡೋರ್ಗೆ ಹಾಕೋ ತೋರಣಗಳೆಲ್ಲ ಇತ್ತು. ಬೆಂಗಳೂರು ಅಥವಾ ಕರ್ನಾಟಕ ಕಂಪೇರ್ ಮಾಡಿದ್ರೆ ಈ ಐಟಮ್ಸ್ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತು. ಇದನ್ನು ನಮ್ಮಮ್ಮ ತೊಗೊಂಡ್ರು. ಸೈಡ್ಗೆ ಎಲಿಫೆಂಟ್ ಥರದ್ದು ಹಾಕೋದು. ಆ್ಯಂಡ್ ದೇವರ ಮನೆ ಡೋರ್ಗೆ ತೋರಣ ಥರ ಅದು ಕೂಡ ಎಲಿಫೆಂಟ್ ಎಲ್ಲ ಇತ್ತು. ಅದು ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ತೋರಿಸ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು 200 ರುಪೀಸ್. ಆ್ಯಂಡ್ ಅದು ಸೈಡ್ ಹ್ಯಾಂಗಿಂಗ್ ಬಂದುಬಿಟ್ಟು ಅದು ಅಷ್ಟೇ ಒಂದು ಪೇರಿಗೆ 200 ರುಪೀಸ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಫ್ರಿಡ್ಜ್ ಮ್ಯಾಗ್ನೆಟ್, ಎಲ್ಲೇ ಹೋದರೂ ಫ್ರಿಡ್ಜ್ ಮ್ಯಾಗ್ನೆಟ್ನ ತರೋದು ಇನ್ನೊಂದು ಅಭ್ಯಾಸ ನಂದು. ಒಂದಿನ ನಮ್ಮ ಮನೆ ಫ್ರಿಡ್ಜ್ನ ಫುಲ್ ಫ್ರಿಡ್ಜ್ ಮ್ಯಾಗ್ನೆಟಿಂದ ತುಂಬಿಸ್ತೀನಿ. ಸೊ ಶಿವ ಪಾರ್ವತಿ ಹಾಗೂ ವೆಂಕಟೇಶ್ವರ ಅದು ಫ್ರಿಡ್ಜ್ ಮ್ಯಾಗ್ನೆಟ್ನ ತೊಗೊಂಡ್ವಿ. ಆ್ಯಂಡ್ ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಎಲ್ಲ ಬ್ಯಾಗೆಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ನಮ್ಮ ಚೆಕ್ಔಟ್ಗೆ ಪ್ರಿಪೇರ್ ಆದ್ವಿ. 8 ಗಂಟೆಗೆ ಶ್ರೀಕಾಳಹಸ್ತಿಯಿಂದ ಬೆಂಗಳೂರಿಗೆ ಬಸ್ಸಿತ್ತು. ಸೇಮ್ ರಾಜಹಂಸ, 550 ರುಪೀಸ್ ಪರ್ ಪರ್ಸನ್. ಸೊ ರಿಟರ್ನ್ ಟಿಕೆಟ್ನು ನಾನು ಆವಾಗಲೇ ಬುಕ್ ಮಾಡಿಬಿಟ್ಟಿದ್ದೆ. ರಿಟರ್ನ್ ಟಿಕೆಟ್ ಬುಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೋಗ್ಬೇಕಾದ್ರೆ ತುಂಬ ಜನ ಇರ್ತಾರೆ. ಸೊ ಟಿಕೆಟ್ ಬುಕ್ ಮಾಡದೆ ಹೋದರೆ ಸೀಟ್ ಸಿಗಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಸೊ ನೀವು ಬುಕ್ ಮಾಡಿದ್ರೆ ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ರಿಟರ್ನ್ ಅದೇ ಸೇಮ್ ರಾಜಹಂಸ 550 ಪರ್ ಪರ್ಸನ್ ಅದೇ ಬಸ್ನ ಹತ್ಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ನನ್ನ ಕಾಳಹಸ್ತಿ ವ್ಲಾಗ್. ನಿಮಗೆಲ್ರಿಗೂ ಹೋಪ್ ಇದು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಇನ್ಫಾರ್ಮೇಟಿವ್ ಆಗು ಇತ್ತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.